ಹಾಯ್ ವಿವರ್ಸ್, ವೆಲ್ಕಮ್ ಟು ಸೋನಿಯಾಸ್ ಡಾಲ್ಸ್ ವರ್ಲ್ಡ್. ಸೊ ಫ್ರೈಡೇ ಬಂದುಬಿಟ್ಟು 2 ಆರ್ಡರ್ದು ಮೆಟೀರಿಯಲ್ ಬಂದಿತ್ತು ಸಂಡೇಗೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಫ್ರೂಟ್ ರ್ಯಾಪಿಂಗ್ ಇತ್ತು. ಅವರು ಪಾಪ ಪ್ಲೇನ್ನೇ ಮಾಡಿ ಅಂದರು, ಬಟ್ ನಾನು ಕೆಲವೊಂದು ಬೀಡ್ಸ್ ಅಥವಾ ಸ್ಟೋನ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿಬಿಟ್ಟು ಸೊ ಹಾಕಿಬಿಟ್ಟು ಅವರಿಗೆ ಮಾಡಿಕೊಟ್ಟೆ ರ್ಯಾಪಿಂಗು. ಸೊ ಕಸ್ಟಮರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ಬರೀ ಫ್ರೂಟ್ಸ್ ಮಾತ್ರ ಕೊಟ್ಟಿದ್ರು. ಅವ್ರ ಹತ್ರ ತಟ್ಟೆ ಇತ್ತಂತೆ, ಸಿಲ್ವರ್ ಪ್ಲೇಟ್ಸು. ಸೊ ಅದರಲ್ಲಿ ಇಟ್ಕೊಳ್ಳೋಕ್ಕೆ ಬರೀ ಫ್ರೂಟ್ಸ್ ಮಾತ್ರ ಕೊಟ್ಟಿದ್ರು. ಇದು ಬಂದುಬಿಟ್ಟು ಫಸ್ಟ್ ಆರ್ಡರ್ದು. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿ ನಾನು ಎಲ್ಲ ಫ್ರೂಟ್ಸ್ನೆಲ್ಲ ಪ್ಲೇಟ್ಸಿಗೆ ಇಟ್ಕೊಂಡು ರ್ಯಾಪ್ ಮಾಡಿ ರೆಡಿ ಮಾಡಿ ಇಟ್ಟಿರೋವಂಥದ್ದು. ಆ್ಯಪಲ್ಲು, ಕಿತ್ತಳೆ ಹಣ್ಣು, ಮತ್ತು ಸೀಬೆಕಾಯಿ, ಹಾಗೆ ಬನಾನಾ, ಬಾಳೆಹಣ್ಣು. ಸೊ ಇದೆಲ್ಲ ಬಂದುಬಿಟ್ಟು ಫ್ರೂಟ್ಸ್ ಅವ್ರು ಕೊಟ್ಟಿದ್ದರು. ಸೊ ನೀಟಾಗಿ ರ್ಯಾಪ್ ಮಾಡಿ ಇಟ್ಟಿದ್ದೀನಿ. ಸೊ ಫುಡ್ಸಿಂದು ಕೂಡ ಕೊಟ್ಟಿದ್ದರು. ಫುಡ್ಸಿಂದು ಏನು ಮಾಡಿದ್ದೆ, ಪ್ಯಾಕ್ ಮಾಡಿಬಿಟ್ಟು ರ್ಯಾಪ್ ಮಾಡಿದ್ದೆ, ಹಾಫ್ ರ್ಯಾಪ್ ಮಾಡಿದ್ದೆ. ಹಾಗೆ ಪೈನಾಪಲು ಮತ್ತು ಕೋನ್ಸ್ ಕೊಟ್ಟಿದ್ರಲ್ಲ, ಅದಕ್ಕೆ ಯೂನಿಕಾಗಿರಲಿ ಅಂತ ಪರ್ಪಲ್ ಕಲರ್ದು ನೆಟ್ ಯೂಸ್ ಮಾಡಿದ್ದೆ. ಎಲ್ಲನೂ ಒಂದೇ ಕಲರ್ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಯೂನಿಕಾಗಿರಲಿ ಅಂತ ಪರ್ಪಲ್ ಕಲರ್ದು 2ಕ್ಕೆ ಮಾತ್ರ ಯೂಸ್ ಮಾಡಿದ್ದೆ. ಸೊ ಇದು ಕಂಪ್ಲೀಟ್ ಆಗಿದೆ. ಒಂದು ಆರ್ಡರ್ ಬಂದುಬಿಟ್ಟು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಸೆಕೆಂಡ್ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪ್ಲೇಟ್ಸಿಗೆಲ್ಲ ಜೋಡಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ಚೆನ್ನೈಯಿಂದ ಒಂದು ಪಾರ್ಸಲ್ ಬಂತು. ಏನಪ್ಪ ಪಾರ್ಸಲ್ ಅಂತ ಹೇಳಿದ್ರೆ, ಅದು ವಿಷ್ಣು ಡಾಲು. ಲಕ್ಕಿ ಪಾಟಲ್ಲಿ ವಿಷ್ಣು ಡಾಲ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂದಿತ್ತು. ಸೊ ನನ್ನ ಮಗಳು ಆವಾಗ ತಾನೇ ಎದ್ದಿದ್ಲು. ಸೊ ಏನೋ ನಮ್ಮಮ್ಮ ಏನೋ ಪಾರ್ಸಲ್ ತರಿಸಿದ್ದಾಳೆ ಅಂಥೇಳಿ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ಲು. ನಾನು ಬಾಕ್ಸಿಂದ ಗೊಂಬೆನ ತೆಗೆದು ಹಿಡ್ಕೊಂಡಿದ್ದ ತಕ್ಷಣವೇ ಅವಳ ಬಾಕ್ಸ್ ದೊಡ್ಡದಿತ್ತಲ್ಲ, ಚೆನ್ನಾಗಿ ಆಟ ಆಡೋಕ್ಕೆ ಸಿಕ್ತು ಅಂತೇಳ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾಯಿದ್ಲು. ಸೊ ಅದಕ್ಕೆ ಅದು ತುಂಬ ದೊಡ್ಡದು ಅನಿಸುತ್ತೆ ಡಾಲು. ಸೊ ನನ್ನ ಹತ್ರ ಇರೋಂಥ ಫೇಸ್ ಅದಕ್ಕೆ ಸೆಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ಹೋಗ್ಬಿಟ್ಟು ಚೆಕ್ ಮಾಡೋಣ ಅಂಥೇಳಿ ಹೋಗ್ಬಿಟ್ಟು ಫೇಸ್ನ ತೊಗೊಂಬಂದು ನೋಡಿದೆ. ಸೊ ತುಂಬ ಡಿಫ್ರೆನ್ಸ್ ಏನೂ ಕಾಣಿಸ್ಲಿಲ್ಲ ನನಗೆ, ಓಕೆ ಅನ್ನಿಸ್ತು. ಸೊ ನೆಕ್ಸ್ಟು ಸೆಕೆಂಡ್ ಆರ್ಡರ್ದು ಪೊಮೊಗ್ರಾನೇಟು ಮತ್ತು ಏನೇನಿದೆ ಅವೆಲ್ಲ ಬಂದುಬಿಟ್ಟು ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಕ್ಲೈಂಟ್ ಬಂದುಬಿಟ್ಟು ಎಲ್ಲದನ್ನೂ 2-3 kg ತೊಗೊಬಂದಿದ್ರು. ಫ್ರೂಟ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಹಾಗಾಗಿ ಅದಕ್ಕೆ ಎಷ್ಟಾಗುತ್ತೆ ಆ ಪ್ರೈಸ್ನ ಕೋಟ್ ಮಾಡಿ ನಾನು ಮಾಡಿಕೊಟ್ಟೆ. ಸೊ ಇಲ್ಲಿ ಸೀಬೆಕಾಯಿನೂ ತೊಗೊಬಂದಿದ್ರಲ್ಲ, ಸೊ ಅದನ್ನು ಡೆಕೋರೇಟ್ ಮಾಡಿಕೊಟ್ಟಿದ್ದೆ. ಮತ್ತು ಎಲೆನ ನೀಟಾಗಿ ಇದು ಮಾಡಿಬಿಟ್ಟು ಥರ್ಮೋಕೋಲಿಗೆ ಅಂಟಿಸಿ ನೀಟಾಗಿ ಮಾಡಿಕೊಟ್ಟಿದ್ದೆ. ಅದಕ್ಕೆ ಮಧ್ಯದಲ್ಲಿ ಹೂವು ಇಟ್ಕೋಬೇಕಾಗಿತ್ತು. ಹೂವು ಇಟ್ಟರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಸೊ ಇಲ್ಲಿ ಕೆಲವೊಂದು ನಾನು ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ನಾನು ವರ್ಕ್ ಮಾಡಿರೋಂಥ ಪ್ಲೇಟ್ಸ್ ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಫಸ್ಟ್ ಆರ್ಡ್ರದಲ್ಲಿ ಬಂದುಬಿಟ್ಟು ಕಸ್ಟಮರೇ ಎಲ್ಲ ಪ್ಲೇಟ್ಸ್ನ ತೊಗೊಂಡು ಹೋದರು. ಸೆಕೆಂಡ್ ಆರ್ಡರಲ್ಲಿ ಬರೀ ಫ್ರೂಟ್ಸ್ ಇತ್ತಲ್ಲ, ಸೊ ಅದನ್ನು ನಾನು ಬಾಕ್ಸಿಗೆ ಪ್ಯಾಕ್ ಮಾಡಿ ಕೊಡಬೇಕಾಗಿತ್ತು. ಸೊ ಒಂದು 3 ಹ್ಯೂಜ್ ಬಾಕ್ಸ್ ಆಗಿತ್ತು. ಒಂದು ಹ್ಯೂಜ್ ಬಾಕ್ಸ್ ಆಗಿತ್ತು, ಇನ್ನೊಂದು ಸ್ಮಾಲ್ ಬಾಕ್ಸ್ ಆಗಿತ್ತು. ಮತ್ತು ಕೆಲವೊಂದು ಹಾಗೆ ತಟ್ಟೆಯಲ್ಲಿ ಇಟ್ಟು ಕೊಟ್ಟಿದ್ದೆ ನಾನು. ಸೊ ಇಲ್ಲಿ ಕೆಲವೊಂದು ಪಿಕ್ಸ್ನ ನೀವು ನೋಡ್ತಾ ಇರ್ಬೋದು. ಕೆಲವೊಂದು ತಟ್ಟೆಯಲ್ಲಿ ಇಟ್ಟು ಡೆಮೋ ಕೊಟ್ಟಿದ್ದೀನಿ, ಯಾಕೆಂದರೆ ಅವ್ರು ತಟ್ಟೆ ಕೊಟ್ಟಿರಲಿಲ್ವಲ್ಲ, ತಟ್ಟೆಲಿಟ್ಟು ಡೆಮೋ ಕೊಟ್ಟಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಇದೆ, ಜಿಷ್ಣು ಡಾಲ್ಸ್ ಆ್ಯಂಡ್ ಪ್ಲೇಟ್ ಡೆಕೋರೇಷನ್ ಅಂತ. ಸೊ ನೀವಲ್ಲಿ ಕೂಡ ವೀಡಿಯೋಸು ಮತ್ತು ನನ್ನ ವರ್ಕ್ನ ನೋಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ಸೊ ನೆಕ್ಸ್ಟ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.